ನನ್ನೆಲ್ಲ ಪ್ರೀತಿಯ ಗೆಳತಿಯರೇ ನೋಡ್ರಿ ಇದ ಒಂದು ವಾರನಾಗ 2 ನೋಟಿಫಿಕೇಶನ್ ಬಂದು ಕ್ರಿಸ್ ಒಂದ ಮತ್ತು ಇನ್ನೊಂದ PAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಓಕೆ, ಗ್ರಾಮ ಆಡಳಿತ ಅಧಿಕಾರಿ. ಓಕೆ ನೋಡ್ರಿ, 2 ನೋಟಿಫಿಕೇಶನ್ 10ನೇ ತಾರೀಕು ರಿಲೀಸ್ ಆಗ್ಯವು. ಇಲ್ಲಿ VAOಗ ಒಟ್ಟು 505 ಪೋಸ್ಟ್ಗಳಿಗೆ ಒಂದು ನೋಟಿಫಿಕೇಶನ್ ಕನ್ಫರ್ಮ್ ಮಾಡ್ಯಾರು. ಮತ್ತು ಯಾರ್ಯಾರು ಎಲಿಜಿಬಲ್ ಅದಿರಿ, ಯಾರ್ಯಾರು PUC ಅಥವಾ ಒಂದು ಇಕ್ವಿವಾಲೆಂಟ್ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿರಿ, ನೀವು ಅರ್ಜಿಯನ್ನು ಹಾಕಬಹುದು. ಮತ್ತು ನಿಮ್ಗೆ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಒಂದು ನೋಟಿಫಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ. ಇದಕ್ಕೆ ಒಂದು ಏಜ್ ಲಿಮಿಟನ್ನು ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳ ಒಂದು ಗರಿಷ್ಠ ವಯೋಮಿತಿಯನ್ನು ಕೊಟ್ಟರು. ಅದೇ ರೀತಿ ನೀವು ಯಾವುದೇ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಓಕೆ, ಮತ್ತು ಯಾವುದೇ ಹಂತದಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವುದೇ ಒಂದು ತಿದ್ದುಪಡಿ ಮಾಡೋಕ್ಕೆ ಕೂಡ, ಅಂದರೆ ಕರೆಕ್ಷನ್ ಮಾಡೋಕ್ಕೆ, ಚೇಂಜಸ್ ಮಾಡೋಕ್ಕೆ ಅವಕಾಶವನ್ನು ಕೊಡೋಂಗಿಲ್ಲ. ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕೆ ಈಗಾಗಲೇ ಒಂದು ಪ್ರಕ್ರಿಯೆ ಆರಂಭ ಆಗೈತಿ. ಅದಪ್ಪ 11ನೇ ತಾರೀಕಿನ ಚಾಲು ಆಗೈತಿ. 30/7/2026 ಇದೇ ತಿಂಗಳು 30 ಲಾಸ್ಟ್ ಐತಿ. 31 ಫೀಯನ್ನು ಪೇಮೆಂಟ್ ಮಾಡುವಂಥ ಲಾಸ್ಟ್ ಡೇ ಆಗಿರ್ತೈತಿ. ಮತ್ತು ಫೀ ಯಾಟಪ್ಪ ಅಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಿಗೆ 700, ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 500 ರೂಪಾಯಿ ಐತಿ. ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಐತಿ. ಇನ್ನು ಇಲ್ಲಿ ಪರೀಕ್ಷಾ ಒಂದು ದಿನಾಂಕಗಳನ್ನು ಕೂಡ ಕೊಟ್ಟರು. ಮತ್ತು ಕನ್ನಡ ಭಾಷಾ ಪರೀಕ್ಷೆ ಯಾರ್ಯಾರು 10th PUCಯಲ್ಲಿ ಅಥವಾ ಡಿಗ್ರಿಯಲ್ಲಿ ಒಂದು ಕನ್ನಡವನ್ನು ಆಪ್ಷನಲ್ ಆಗಿ ಒಂದು ಅಧ್ಯಯನ ಮಾಡಿಲ್ಲ ಅವರು ಮಾತ್ರ ಇದನ್ನು ಕನ್ನಡ ಒಂದು ಕಡ್ಡಾಯ ಕನ್ನಡ ಬರೀಬೇಕಾಗತಿ. ಉಳಿಕಿದವರೇನು ಅವಶ್ಯಕತೆ ಇಲ್ಲ. ಅದೇ ರೀತಿ ಪತ್ರಿಕೆ ಒಂದು ಪೇಪರ್ 1 ಮತ್ತು ಪೇಪರ್ 2 ಇರ್ತಾವೆ. ಇವು ಎರಡೂ ಕೂಡ ಒಂದು ಅಬ್ಜೆಕ್ಟಿವ್ ಟೈಪ ಇರ್ತಾವೆ. ಓಕೆ, ಪತ್ರಿಕೆ ಒಂದು ದಿನಾಂಕ ಕೊಡೋರು 4/10/2026 ಅಂದರೆ ಒಂದು 10ನೇ ತಾರೀಕು 10ನೇ ತಿಂಗಳು ಅಕ್ಟೋಬರ್ 10 4ನೇ ದಿನದಂದು ಬೆಳಗ್ಗೆ ಪೇಪರ್ 1 ಇರುತ್ತೆ. ಅದೇ ರೀತಿ ಮಧ್ಯಾಹ್ನ ಪೇಪರ್ 2. ಒಂದೇ ದಿವಸದಾಗ 2 ಪೇಪರನ್ನು ಇವರು ಕಂಡಕ್ಟ್ ಮಾಡ್ತಾರೆ. ಓಕೆ, ಇದು ಕೂಡ ಎಕ್ಸಾಮ್ ಕೂಡ ಆಫ್ಲೈನ್ OMR ಮಾದರಿಯಲ್ಲಿ ಇರ್ತೈತಿ. ಅಂದರೆ OMRದಲ್ಲಿ ನೀವು ಒಂದು 4 ಆಪ್ಷನ್ಸ್ಗಳಲ್ಲಿ ಒಂದು ಆಪ್ಷನನ್ನು ನೀವು ಚೂಸ್ ಮಾಡಿ ಒಂದು ಸರ್ಕಲನ್ನು ಫಿಲ್ ಮಾಡೋದು ಇರ್ತೈತಿ. ಓಕೆ, ಇಲ್ಲಿ ನೋಡಿ ಪೇಪರ್ 1 ಏನು ಮಾಡಿದಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ, ಅಂದರೆ ಇದು ಜನರಲ್ ನಾಲೆಜ್ ಪೇಪರ್ ಇರ್ತೈತಿ. ಇದರಲ್ಲಿ ಪರಿಶೀಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂದರೆ ಕರೆಂಟ್ ಅಫೇರ್ಸ್ ನೋಡ್ಕೋಬೇಕು ನೀವು. ಒಂದು ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗಳನ್ನು. ಅದೇ ರೀತಿ ದೈನಂದಿನ ಗ್ರಹಿಕೆಯ ವಿಷಯಗಳು ಅಂದರೆ ಇಲ್ಲಿ ಒಂದು ಜನರಲ್ ಸೈನ್ಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗತಿ. ಮುಂದೆ ಭಾರತದ ಸಂವಿಧಾನದ ಒಂದು ಸ್ಥೂಲ ನೋಟದ ವಿಷಯಗಳು ಅಂದರೆ ಒಂದು ವೈಡ್ ವ್ಯೂ ಆಫ್ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಗೊತ್ತಿರಬೇಕು. ಸಂವಿಧಾನದ ಒಂದು ಕಲಂಗಳು ಎಂದು ಜಾರಿ ಬಂತು, ಯಾರು ಬರೆದ್ರು, ಅದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಓಕೆ, ಎಲ್ಲ ಜನರಲಾಗಿ ಗೊತ್ತಿರಬೇಕು. ಮತ್ತು ಅದರ ಒಂದು ಪ್ರೊವಿಷನ್ಸ್ಗಳು, ಫಂಡಮೆಂಟಲ್ ರೈಟ್ಸು, ಫಂಡಮೆಂಟಲ್ ಡ್ಯೂಟೀಸು, DPSPಗಳು ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಓಕೆ, ಮತ್ತು ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ, ಮತ್ತು ಭಾರತದ ಭೂಗೋಳ, ಕರ್ನಾಟಕ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಿರ್ತೈತಿ. ಮತ್ತು ಕರ್ನಾಟಕದ ಆರ್ಥಿಕತೆ ಇರ್ತೈತಿ. ಮತ್ತು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಈ ರೀತಿಯಾಗಿ ಒಂದು 100 ಪ್ರಶ್ನೆಗಳಿರ್ತಾವೆ, ಒಂದೊಂದು 100 ಅಂಕಗಳಿಗೆ. ಇದು ಒಂದು ಪತ್ರಿಕೆ 2 ಗಂಟೆಗಳ ತನಕ ಕಾಲಾವಕಾಶವನ್ನು ಹೊಂದಿರ್ತೈತಿ. ಅದೇ ರೀತಿ ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಕೂಡ ಚೆಕ್ ಮಾಡ್ತಾರೆ. ಈ 3 ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಪೇಪರ್ 2 ಇರ್ತೈತಿ. ಇಲ್ಲಿ ಕೂಡ 100 ಪ್ರಶ್ನೆಗಳು 100 ಅಂಕ ಇರ್ತವೆ. ಇದು ಕೂಡ 2 ಗಂಟೆಗಳ ತನಕ ಇರ್ತೈತಿ, ಒಂದು ಕಾಲಾವಧಿ ಇರ್ತೈತಿ. ಒಂದು ಇಲ್ಲಿ 2 ಪತ್ರಿಕೆಗಳಲ್ಲಿ ಪೇಪರ್ 1 ಮತ್ತು ಪೇಪರ್ 2ಗಳಲ್ಲಿ 35% ಅಂಕಗಳನ್ನು ನೀವು ಕಡ್ಡಾಯವಾಗಿ ಪಡೆಯಬೇಕಾಗ್ತೈತಿ. ಅದೇ ರೀತಿ ಇದು 0.25 ಮಾರ್ಕ್ಸನ್ನು ಕೂಡ ಪ್ರತಿ ರಾಂಗ್ ಉತ್ತರಕ್ಕೆ ಕಟ್ ಮಾಡ್ತಾರೆ. ಓಕೆ, ನಿಮ್ಗೆ ಏನಾದರೂ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರ ಬೇಕಾದಪ್ಪ ನೀವು ಅಡ್ವಾನ್ಸ್ ಆಗಿ ಅಂದರೆ ಅರ್ಜಿ ಹಾಕೋಕ್ಕೆ ಕೊಟ್ಟಿರ್ತಕ್ಕಂಥ ಕೊನೆಯ ದಿನಾಂಕದ ಒಳಗಡೆ ನೀವು ಅವುಗಳನ್ನು ತೆಗೆದಿಟ್ಕೋಬೇಕಾಗತ್ತೆ. ಇದು ಒಂದು ನಮ್ಮ ಚಾನಲ್ದಾಗ ಇವತ್ತು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಅಂದರೆ ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಪ್ರತಿಯೊಂದಕ್ಕೂ ಸಂಬಂಧಿಸಿದಂತೆ ಒಂದು ವಿಡಿಯೋಗಳು ಬರ್ತಿರ್ತಾವೆ. ನೀವು
ನೋಡಬಹುದು. ಎಲ್ಲವೂ ಒಂದು ಯೂಸ್ಫುಲ್ ವಿಡಿಯೋಗಳು ಇರ್ತಾವೆ. ಓಕೆ, ಯಾರ್ಯಾರು ಒಂದು ಅರ್ಜಿ ಹಾಕ್ಬೇಕಂತ್ರಿ ಎಲ್ಲ ನಿಮ್ಗೆ ಬೆಸ್ಟ್ ಆಫ್ ಲಕ್. ಓಕೆ, ಚೆನ್ನಾಗಿ ಅಭ್ಯಾಸ ಮಾಡಿರಿ. ಆಲ್ ದಿ ಬೆಸ್ಟ್.